ಓರಿ ಬನ್ನಿಯಪ್ಪ ಜಗಲ್ಪಳ್ಳ ದೊಡ್ಡಬಳ್ಳಾಪುರ 30 ವರ್ಷದಿಂದ ಒಂದು 40 ಗಂಟೆ ಮಾಡಿದ್ದೀನಿ. ಇಲ್ಲ ಬರ್ತವೆ. ಹಾಂ ಬರ್ತವೆ. ಬರೋಕ್ಕಿಲ್ಲ, ವಾರಕ್ಕೆ 2-3 ಕಮ್ಮಿ ಆದವು. ಹಾಂ 4 ಮೈಸೂರು ಕಡೆ. ಹಸಿರು ಮೇಲಕ್ಕೆ. ಹಾಂ ಜೋರಾಗೈತೆ. ಹಳ್ಳಿ ಕರ ಬರ್ತೈತೆ. ಹಾಂ ಬರ್ತವೆ. 2 ವರ್ಷ ಆಯ್ತು. 2 ವರ್ಷ ಆಯ್ತು ತಂದು. ಏನಾದರೂ ಕೊಡ್ತೀನಿ. ಬಾಳೆಹಣ್ಣು, ಬೂಸ, ಹಿಂಡಿ. ಹಾಂ ಕೊಡೋದೆ. 68. ಇಷ್ಟ ಇನ್ನು ಏನು ಆರ್ಡರ್ ಬಂದೈತಲ್ಲ 5 ದಿವಸ ಅಂತ. ಜೇಮ್ಸ್ ಕನ್ನಡ ಲಾಟ್ಸ್ ಅಂತ ಹೇಳ್ಬಿಟ್ಟು ಒಬ್ಬ ಯೂಟ್ಯೂಬರ್ ಬಂದಿದ್ದಾರೆ. ಅವ್ರ ಹೆಸರು ರಂಗೇಗೌಡ ಅಂತ ಹೇಳ್ಬಿಟ್ಟು. ಅವರು ಈ ನಡುವೆ ಒಳ್ಳೆ ಬಿಲ್ದವರಿಗೆಲ್ಲ ವಿಡಿಯೋ ಮಾಡ್ತಾ ಇದ್ದಾರೆ. ನಮ್ಮ ರೈತನ ಫಸ್ಟ್ ಪರಿಚಯ ಮಾಡಿದ್ದೆ ಇಂಡಿಯನ್ ಗೌ ನಾಗೇಶ್ ಅಣ್ಣ ಅವರು. ಫಸ್ಟ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ರೈತನ ಓರೇಗಿಲ್ಲ ಅವ್ರ ಹೆಸರನ್ನ ಪರಿಚಯ ಮಾಡಿದ್ರೆ ಯೂಟ್ಯೂಬ್ ಇಂಡಿಯನ್ ಗೌ ನಾಗೇಶ್ ಅಣ್ಣ ಅವರು. ಅವ್ರು ಫಸ್ಟ್ ಅವ್ರು ಬಂದಿದ್ದು ಅವರೇ, ನಮ್ಗೆ ಗೊತ್ತಿದ್ ಮಾತ್ರ. ಇವತ್ತು 100 ಜನ ಇದ್ದಾರೆ. ಆದ್ರೆ ಯಾರನ್ನೂ ಆಗಿದ್ದು ಇದುವರೆಗೂ ಅವರು ತೋಷಣೆ ಆಗ್ಲಿ ಇನ್ನೊಂದಾಗ್ಲಿ ಮಾಡಿಲ್ಲ. ಆತರ ಯಾರ ಕಾರಣಕ್ಕೆ ಮಾಡಕ್ ಹೋಗ್ಬೇಡ್ರಿ. ಎಲ್ಲಾರು ಮಾಡೋದು ರೈತನ ಬೆಳೆಸೋದಕ್ಕೆ, ರೈತನ ಉಳಿಸೋದಕ್ಕೆ, ಓರೆಯನ್ನ ಉಳಿಸೋದಕ್ಕೆ. ಅದರಿಂದ ನಿಮ್ ಕೆಲಸ ನೀವು ಮಾಡ್ಕೊಡ್ರಿ. ಬೇರೆ ಯೂಟ್ಯೂಬರ್ನ ಯಾರನ್ನು ಬ್ಲೈಮ್ ಮಾಡಕ್ ಹೋಗ್ಬೇಡ್ರಿ. ಈ ಮಾತನ್ನ ಹೇಳ್ತಾ ಇದ್ದೀವಿ. ಒಂದು ಮಾಹಿತಿ ಬಗ್ಗೆ ಬಿಡುಗಡೆ ಮಾಡಿದ ನಾಗೇಶ್ ಅವರಿಗೆ ಬಂದ ಕೃತಜ್ಞತೆಗಳನ್ನು ಸಲ್ಲಿಸಬೇಕಾಗತ್ತೆ ನಾವೆಲ್ಲ ಚಪ್ಪಾಳೆ ಮುಖಾಂತರ. ಯಾಕಂದ್ರೆ ಅದ್ರ ಕಷ್ಟ ಅವ್ರಿಗೆ ಗೊತ್ತಿರ್ತದೆ. ಈ ದಿನ ಕರ್ನಾಟಕ ತೊಳಿಗಾರರ ಡೈರೆಕ್ಟ್ರಿ ಇದು ನಮ್ಮ ಚಾನಲಿಂದ ಬಿಡುಗಡೆ ಆಗ್ತಾ ಇದೆ. ಇಲ್ಲಿ ನವ ಕರ್ನಾಟಕ ಯುವಶಕ್ತಿ ವೇದಿಕೆ ಅಂಬರೀಷ್ ಅಣ್ಣವರ ವೇದಿಕೆಯಲ್ಲಿ ಬಿಡುಗಡೆ ಮಾಡ್ತಾ ಇದ್ದೀವಿ. ಇದೇನಪ್ಪ ಅಂದರೆ ಕರ್ನಾಟಕದಲ್ಲಿ ಇರೋ ಎಲ್ಲ ಒಂದು ಬಿತ್ತನೆ ಓರಿ ತಳಿಗಾರರ ಮಾಹಿತಿ ಇದೆ. ಅವರ ಅಡ್ರೆಸ್ಸು, ಫೋನ್ ನಂಬರು ಎಲ್ಲ ಸಿಗುತ್ತೆ. ಮತ್ತು ತಳಿಗಾರರ ಬಗ್ಗೆ ಅವ್ರ ವಿವರಣೆ ಇರುತ್ತೆ. ಸೊ ಈ ಒಂದು ವಿಚಾರದಲ್ಲಿ ಈ ಒಂದು ಬುಕ್ಕು ನನ್ನ ಒಂದು 10 ವರ್ಷದ ಒಂದು ಶ್ರಮ ಇದು. ಇವತ್ತು ಈ ಬಿಡುಗಡೆ ಆಗ್ತಿರೋದಕ್ಕೆ ಖುಷಿ ಆಗ್ತಾ ಇದೆ. ನಮ್ಮ ರೈತ ಮುಖಂಡರು, ರೈತ ಬಾಂಧವರು, ತಳಿಗಾರರು ಎಲ್ಲ ಇಲ್ಲಿ ಬಿಡುಗಡೆ ಮಾಡಲಿಕ್ಕೆ ಬಂದಿದ್ದಾರೆ. ಅವ್ರಿಗೆಲ್ಲ ನಾನು ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಇದು ಏನಪ್ಪ ಅಂದರೆ 10 ವರ್ಷದಿಂದ ನಾನು ಸಂಗ್ರಹ ಮಾಡಿರುವಂಥ ಮಾಹಿತಿ ಇದರಲ್ಲಿ ಕೊಟ್ಟಿದ್ದೀನಿ. ಇದು ನಾವು ಕಮರ್ಷಿಯಲ್ ದೃಷ್ಟಿಯಿಂದ ಮಾಡ್ತಾ ಇಲ್ಲ. ಸೊ ಏನಂದರೆ ಮುದ್ರಣ ಮತ್ತು ವಿನ್ಯಾಸದ ವೆಚ್ಚ ಮಾತ್ರ ತೊಗೊಳ್ತಾ ಇದ್ದೀವಿ. ಒಂದಕ್ಕೆ 100 ರೂಪಾಯಿ ಅಂತ ನಾವು ಅಂದ್ಕೊಂಡಿದ್ದೀವಿ ಅದರ ಕಾಸ್ಟು. ಸೊ ಇದರಲ್ಲಿ ಯಾವುದೇ ಕಮರ್ಷಿಯಲ್ ಇದಿಲ್ಲ. ಸೊ ನಮ್ಮ ರೈತ ಮುಖಂಡರೆಲ್ಲ ಬಂದು ಇಲ್ಲಿ ಬಿಡುಗಡೆ ಮಾಡಿಕೊಡ್ತಾ ಇದ್ದಾರೆ. ಭಾಳ ಖುಷಿ ಆಗ್ತಿದೆ. ಇದು ನಮ್ಮ ಅಂಬರೀಷ್ ಅಣ್ಣ ಅವರ ವೇದಿಕೆ ಹತ್ರ ಇವತ್ತು ನಾಳೆ ಎಲ್ಲ ಯಾರು ಬೇಕು ಅಂದರೆ ಬಂದು ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು, ಸಿಗುತ್ತೆ. ಸೊ ನಾನು ಎಲ್ಲ ರೈತ ಮುಖಂಡರಿಗೆ, ಅಂಬರೀಷ್ ಅಣ್ಣವ್ರಿಗೆ ಮತ್ತು ಮುಖ್ಯವಾಗಿ ನಮ್ಮ ಲಕ್ಕಣ್ಣವರು ಅವರು ನಮಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ. ಬಾಬು ಅವರು ಬಂದಿದ್ದಾರೆ. ಎಲ್ರಿಗೂ ನಾನು ತುಂಬ ಧನ್ಯವಾದನ ತಿಳಿಸ್ತಾ ಎಲ್ಲರೂ ಇಲ್ಲಿ ವೇದಿಕೆ ಹತ್ರ ಅಂಬರೀಷ್ ಅಣ್ಣವ್ರು ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಬುಕ್ಸ್ ಬೇಕಂತ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ. ನಮಸ್ಕಾರ. ನಮಸ್ಕಾರ ಅಣ್ಣ. ನಮಸ್ಕಾರ ಅಣ್ಣ. ನಿಮ್ಮ ಪರಿಚಯ ಎಲ್ಲರಿಗೂ ಗೊತ್ತೋಣ. ನಮ್ಮ ಚಾನಲ್ ಹೊಸದಾಗಿ ಪರಿಚಯ ಮಾಡ್ಕೊಡೋಣ. ಹೆಸರು ಹಳ್ಳಿ ರೈತ ಅಂಬರೀಷ್ ಅಂತೇಳಿ. ಏನೋ ಇದೇ ಘಾಟಿ ಸುಬ್ರಹ್ಮಣ್ಯ ಹತ್ತದ ಊರು ನಂದು. ಏನೋ ಘಾಟಿ ಸುಬ್ರಹ್ಮಣ್ಯ ದನಗಳ ಜಾತ್ರೆ ಪ್ರತಿ ವರ್ಷದಂತೆ ಈ ವರ್ಷವೂ ಅದ್ಧೂರಿಯಾಗಿ ನಡೀತಾ ಇದ್ದೀವಿ, ನೀವು ನೋಡ್ಬೋದು. ಸೊ ಈ ಜಾತ್ರೆ ಇಡೀ ರಾಜ್ಯದಲ್ಲಿ ಒಂದು ಹೆಸರಾಗಬೇಕನ್ನೋದೇ ನಮ್ಮ ಆಸೆ. ಯಾಕಂದರೆ ಈ ಒಂದು ಜಾತ್ರೆನ ಮಾದರಿ ಇಟ್ಕೊಂಡು ಬೇರೆ ಜಾತ್ರೆಗಳಲ್ಲಿ ಇದೇ ಥರ ಕೊಡಬೇಕು ಅನ್ನೋದು ನನ್ನ ಆಸೆ. ಇವತ್ತು ಈ ಜಾತ್ರೆ ಆದಮೇಲೆ ಸಪ್ಲಮ್ಮ ಜಾತ್ರೆ ನಡೀತದೆ. ನಮ್ಮ ಸಪ್ಲಮ್ಮ ಭಾಗದ ರೈತರು ಇದ್ದಾರೆ. ಅವರು ಡೈಲಿ ಕೊಡೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, ಒಂದಿನ ಆದರೂ ಹುಲ್ ಕೊಡೋ ಅಂಥ ಕಾರ್ಯಕ್ರಮ ಮಾಡಿರಿ. ಇಲ್ಲಿ ಬಸ್ಸಪ್ಪನ ಕೊಡ್ತಾ ಇರೋದು ಜನರಿಗೆಲ್ಲ ಕೊಡ್ತಾ ಇರೋದು ಅರ್ಥ ಮಾಡ್ಕೋಬೇಕು. 100 ಜನಕ್ಕೆ ಊಟ ಹಾಕೋದು ಒಂದೇ, ಬಸ್ಸಪ್ಪನಿಗೆ ಒಂದು ಕಟ್ಟು ಹುಲ್ ಕೊಡೋದು ಒಂದೇ. ಯಾಕಂದರೆ
ಅಂಥ ಒಂದು ಕಾರ್ಯಕ್ರಮಗಳನ್ನ ಹೆಚ್ಚಿಗೆ ಮಾಡಿದಾಗ ದೂರದಿಂದ ಬರ್ತಕ್ಕಂಥ ರೈತರಿಗೆ ಯುಟಿಲೈಸ್ ಆಗುತ್ತೆ ಅನ್ನೋದು ನನ್ನ ಭಾವನೆ, ನನಗೆ ಗೊತ್ತಿರ್ತಕ್ಕಂಥ ಮಾಹಿತಿ. ಅವರು ಅನುಕೂಲ ಐತಿ ಅಂತ ಬರ್ತಾರೆ ಅಣ್ಣ, ವ್ಯಾಪಾರ ಆಗುತ್ತೆ, ರೈತರು ಆರ್ಥಿಕವಾಗಿ ಬೆಳೀತಾರೆ, ಹಳ್ಳಿ ಕಡೆ ತಳಿನೂ ಉಳಿತೈತೆ ಅಣ್ಣ. ಯಾವ್ಯಾವ ಭಾಗದಿಂದ ಬಂದಿರ್ಬೋದಣ್ಣ ರೈತರು ಅಣ್ಣ ನಿಮ್ಗೆ ತಿಳಿದಿರೋ ಪ್ರಕಾರ? ಆಲ್ ಓವರ್ ಕರ್ನಾಟಕ ಪ್ರತಿಯೊಂದು ಜಿಲ್ಲೆಯಿಂದ ಬಂದಿದ್ದಾರೆ. ಹಾಗೆ ಪ್ರತಿಯೊಂದು ತಾಲೂಕು ಮತ್ತು ಪಕ್ಕದ ರಾಜ್ಯ, ಆಂಧ್ರ ನಮ್ದು ಗಡಿ ಭಾಗ, ಆಂಧ್ರದಿಂದ ಬಂದವರೆ, ಮಹಾರಾಷ್ಟ್ರ, ತಮಿಳ್ನಾಡು, ಈ ಕಡೆ ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ರಾಜ್ಯಗಳಿಂದ ಇಲ್ಲಿ ಬಂದಿದ್ದಾರೆ. ನಾನು ಹೇಳ್ತಕ್ಕಂಥದ್ದು ಇಷ್ಟೇ, ರಾಜ್ಯದ ಹಳ್ಳಿ ರೈತರ ಮೇಲೆ ಯಾವುದೇ ರೀತಿಯಾಗಿ ಏನೇ ಸಮಸ್ಯೆ ಆಗದಾರೆ ನೋಡ್ಕೊಳ್ಳೋಂಥ ಕರ್ತವ್ಯ ನಮ್ಮದು, ಯಾಕಂದರೆ ಘಾಟಿ ಸ್ಥಳೀಕನಾಗಿರೋದ್ರಿಂದ. ಸೊ ಯಾವುದೇ ಒಂದು ವಿಚಾರ, ಆರೋಗ್ಯ ವಿಚಾರ ಆಗಿರ್ಬೋದು, ಮತ್ತು ಹಾಸ್ಪಿಟ್ಲು, ಮತ್ತು ನಿಮ್ಗೆ ಏನೇ ಊಟದ ಸಮಸ್ಯೆ ಆಗಿರೋ ಮತ್ತೊಂದು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ನನ್ನ ನಂಬರ್ 7259429132. ಇದರಿಂದ ಹಳ್ಳಿ ಕಾರೇ ಹೊರತು ಹಳ್ಳಿ ಕಾರಿಂದ ಹಳ್ಳಿ ರೈತ ಅಲ್ಲ. ಫಸ್ಟ್ ಹಳ್ಳಿ ರೈತರು ಉಳಿಸೋಂಥ ಕೆಲಸ ಮಾಡಿ, ಆಟೋಮೆಟಿಕ್ಕಾಗಿ ಹಳ್ಳಿ ರೈತರು ನಮ್ಮ ಜನ ಉಳಿಸ್ತಾರೆ. ಅರ್ಥ ಆಯ್ತಾ? ಹಳ್ಳಿ ಹೆಂಗಪ್ಪ ನೀನು ಅವರೆಲ್ಲ ಹೇಳ್ತಾ ಇದ್ದೀನಿ, ನಾವು ನಾನೇನೋ ನಾನು ಹೇಳೋದಲ್ಲ, ನೀನು ಹೇಳ್ಬಿಡಪ್ಪ. ನಾನು ಇಲ್ಲಕ್ಕೆ ಕೇಳಿಲ್ಲ, ನಿಲ್ಲಕ್ಕೆ ಕೇಳಿಲ್ಲ. ನಾನು ಯಾಕೆಂದ್ರೆ ಓಪನಾಗಿ ಹೇಳ್ತೀನಿ, ಆಯ್ತಲ್ಲ. ಇಲ್ಲ ಒಳಗೆ ಮಾಡ್ಕೊಡ್ಬಿಟ್ಟು ಕೇಳಿದೆ ಅವ್ರನ್ನ, ಕದ್ದು ಮುಚ್ಚಿ ಹೊರಗಡೆ ಮಾಡ್ಕೊಡ್ಬಿಟ್ಟು ಕೇಳಿದ್ದಿಲ್ಲ. ಅವ್ರು ಇಲ್ಲ, ಅದು ಯಾಕೆ ಕದ್ದು ಮುಚ್ಚಿಲ್ಲ, ಅವ್ರು ಯಾವ ಅದನ್ನೇ ಕೇಳ್ತಾರೆ. ಅವ್ರು ಆಗಲ್ಲ ಅಂತವ್ರಲ್ಲ, ನೀನು ನಿನ್ನ ಲೆಕ್ಕಕ್ಕೆ ಕೊಟ್ಟು ನಾವು ಕೇಳಕ್ಕಾಗಲ್ಲ. ಅವ್ರಿಗೆ ಇಟ್ಕೊಟ್ಟು ಒಳ್ಳೇದಪ್ಪ, ಅದೇ ಇರೋದು. ಕಾಸು ಬಿಟ್ಟು ಕೇಳ್ರಿ, 100 ರೂಪಾಯಿ ಕೊಟ್ಟು ಬರೀ ಕೈಗೆ ಏನು ಇಸ್ಕೊಡ್ತೀರಾ? ಅವ್ರು ಸಮಾಧಾನ ಇಟ್ಕೊಂಡು ಅವ್ರು 1 ವರ್ಷ ಮೆಟ್ಲಿ. ಏನ ಕಂಪನಿ ಉಗುರು ವ್ಯಾಪಾರ ఉండాలి కానీ ಯಾರೋ ಒಂದಕ್ಕೆ ಹೋಗುದು. ಸ್ವಾಮಿ ನಾವು ಆಸೆ ಬಾಬಾ, ಆಸೆ ತಂದು ಕೊಟ್ಟೇವೆ. ಒಂದು ವರ್ಷ ಮೆಚ್ಚಿದ್ರೆ ನಾವೇಳಿ ಕೇಳಿಲ್ಲ. ನಾವು ಇದುವರೆಗೂ ನೀವು ಯಾರನ್ನ ಕೇಳ್ಕೊಂಡ್ ಬರ್ಬೋದು. ನಾವು ದಪ್ಕೊಂಡು ಯಾವತ್ತು ವ್ಯಾಪಾರ ಮಾಡ್ಕೋಗಲ್ಲ. ನಾವು ದಪ್ಕೊಂಡು ಯಾವತ್ತು ವ್ಯಾಪಾರ ಮಾಡ್ಕೋಗಲ್ಲ. ನಮ್ಮದ ಮೆಡ್ದಾವ ಬೇರೆ ಕಡೆ ಮೆರಿಬೇಕು. ಬಟ್ ನಾವು ಅಟ್ಟಿ ತಗೊಂಡ್ರೆ ನಾವು ಅಟ್ಟಿ ಯಾವ್ದೋ ಬೇಕಲ್ಲ, ನಮ್ಗೆ ಎಕ್ಸ್ಟ್ರಾ ಬೇಡ, ನಾವು ಅಟ್ಟಿ ಯಾವ್ದನ್ನ ಬೇಕಲ್ಲ. ಕೇಳ್ತಾ ಇದ್ರೆ ನಾವೆಲ್ಲಿ ಹೋಗೋದು ಹೇಳು? ನಾವ್ ಯಾವತ್ತು ಅಷ್ಟೇ, ಅದರಿಂದ ನಾವು ಲಾಭ ಇವತ್ತು ನಾವು ಇದೇ ಮಾಡಿಲ್ಲ. ನಮ್ಮದ ಮೆಡ್ದಾವ ಬೇರೆ ಕಡೆ ಹೋಗಿ ಮರೀಲಿ. ಸಂತೋಷ ಕೊಡಿ ಸ್ವಾಮಿ, ಕೊಡ್ತೀವಿ ಸಂತೋಷ ಕೊಡಿ. ಹಂಗೆ ಯಾಕೆ ಕೇಳಿದ್ರೆ ಕೊಡೋಣ. ತೂಕವಾಗಿ ನೀನು ನಾನು ನಾವು ನಿಮ್ಮನ್ನ ಇವಾಗ ನೀನ್ ಚೆಂಗ್ಲಿ ಮಾತಾಡಿದ್ಯಾ ಅಂತ ನಾನು ನಿಮ್ಗೆ ಹೇಳಿ, ನಾ ಚೆಂಗ್ಲಿ ಕೇಳಿಲ್ಲ. ಕೊಡೋಣ ಸ್ವಾಮಿ, ಇಲ್ಲ ಬೇರೆ ಇವ್ರು ಹೇಳ್ರಿ ಅವ್ರಿಗೆ, ಕುಂತಿರೋರಿಗೆ ಕೆಡ್ಸೋದಲ್ಲ. ಕೊಡ್ಸೋಣ. ಎಷ್ಟು ಕಾಯ್ತಣ್ಣ ಇದು ವ್ಯಾಪಾರ? 165. ಜಾತಿಲಿ ಹೆಂಗವಣ? ಜಾತಿ ಮೇಲೆ ಚೆನ್ನಾಗವ ಅಣ್ಣ? ನೀವೇನು ಕಣ ತಗೊಂಡಿರೋದು? ಮಾರಿರೋದಣ್ಣ? ಇವು ಏನು ಕಣ, ಇವು ಕೆಲ್ಸಕ್ಕೆ ಬರ್ತಾವ ಶೋಕೀಗ? ಕೆಲ್ಸಕ್ಕೆ ಎಷ್ಟು ಅಣ್ಣ? ಎಷ್ಟಲ್ಲವ ಅಣ್ಣ? ಎಷ್ಟಲ್ಲವೆ? 2 ಚೆನ್ನಾಗ ಜಾತಿ ಮೇಲೆ ವ್ಯಾಪಾರ ಆಗೋದು ಅಣ್ಣ. ಓಕೆ ಅಣ್ಣ.